ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಫೈನಲ್ ಪಟ್ಟಿ ಬಹುತೇಕ ಸಿದ್ಧವಾಗಿದೆ. ಹೈ ವೋಲ್ಟೇಜ್ ಸಭೆಗಳ ಬಳಿಕ ಈಗ ಫೈನಲ್ ಪಟ್ಟಿ ಅನ್ನುವಂಥದ್ದು ರೆಡಿಯಾಗಿದೆ, ತಯಾರಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂಥದ್ದು ಆಗುತ್ತೆ ಎನ್ನುವ ವಿಚಾರಗಳ ಬೆಳಕಿಗೆ ಬರ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದ ಫೈನಲ್ ಪಟ್ಟಿ ಸಿದ್ಧವಾಗಿದೆ. ಹೈ ವೋಲ್ಟೇಜ್ ಸಭೆಗಳ ಬಳಿಕ ಫೈನಲ್ ಪಟ್ಟಿ ಅನ್ನುವಂತಹದ್ದು ತಯಾರಾಗಿದೆ. ಇವತ್ತು ರಾತ್ರಿಯ ದೆಹಲಿಯಿಂದ ಬರುತ್ತೆ ಫೈನಲ್ ಲಿಸ್ಟ್. ಇವತ್ತು ರಾತ್ರಿ ಬರುತ್ತೆ. ಬಹುತೇಕ ಸಚಿವ ಸಂಪುಟದ ವಿಸ್ತರಣೆ ನಾಳೆ ಖಚಿತವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಜಿಲ್ಲಾವಾರು 20 ಶಾಸಕರಿಗೆ ಸಿಗಲಿದೆ ಮಂತ್ರಿಗಿರಿಯ ಭಾಗ್ಯ. ಈಗಾಗಲೇ ಜಿಲ್ಲಾವಾರು 20 ಮಂದಿಯ ಹೆಸರು ಬಹುತೇಕ ಫೈನಲ್ ಆಗಿದೆ. ಯಾವ್ಯಾವ ಶಾಸಕರಿಗೆ ಸಿಕ್ಕಿದೆ ಗೊತ್ತಾ ಮಂತ್ರಿ ಭಾಗ್ಯ? ಯಾರ್ಯಾರಿಗೆ ಸಿಕ್ಕಿದೆ? ಫೈನಲ್ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಈಗ ಸೇರಿಕೊಂಡಿದೆ? ಇದು ಅಶ್ವವೇಗ ನ್ಯೂಸಿನ ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ಪಟ್ಟಿ. ಇದು ಯಾವ್ಯಾವ ಶಾಸಕರಿಗೆ ಈ ಬಾರಿ ಮಂತ್ರಿ ಸ್ಥಾನ ಅನ್ನುವಂಥದ್ದು ಸಿಕ್ಕಿದೆ. ಸಂಪುಟದ ಪಟ್ಟಿ ಏನಿದೆ, ಡಿ ಕೆ ಶಿವಕುಮಾರ್ ಅವರ 2.0 ಸಂಪುಟದ ಪಟ್ಟಿ, ಅದು ಬಹುತೇಕ ಫೈನಲ್ ಆಗಿದೆ. ಅದೆಷ್ಟೋ ಮೀಟಿಂಗ್ಗಳ ನಂತರ ಒಂದು ಕಡೆ ಖರ್ಗೆ ಅವರ ಜೊತೆ, ರಾಹುಲ್ ಗಾಂಧಿ ಅವರ ಜೊತೆ, ರಾಜ್ಯದ ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಇವರೆಲ್ಲರೂ ತೆರಳಿ ಮೀಟಿಂಗನ್ನು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಅದರ ಜೊತೆಗೆ ಸುರ್ಜೇವಾಲಾ ಅವ್ರ ಜೊತೆ, ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆ ಕೂಡ ಹೈ ವೋಲ್ಟೇಜಿನ ಮೀಟಿಂಗ್ಗಳಾಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ತಯಾರು ಮಾಡಿರುವಂತಹ ಪಟ್ಟಿ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಯಾರು ಮಾಡಿರುವಂತಹ ಪಟ್ಟಿ. ಆ ಪಟ್ಟಿಗಳನ್ನು ಅಳೆದು ತೂಗಿ ಅದರಲ್ಲಿ ಒಂದಿಷ್ಟು AICCಯ ಕ್ಯಾಲ್ಕುಲೇಷನನ್ನು ಆ್ಯಡ್ ಮಾಡಿ ಈಗ ಒಂದು 20 ಜನರ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಆ ಪಟ್ಟಿಯ ಅಶ್ವವೇಗ ನ್ಯೂಸ್ ಬಳಿ ಇದೆ. ಇದು ಎಕ್ಸ್ಕ್ಲೂಸಿವ್ ಪಟ್ಟಿ. ಯಾರ್ಯಾರಿದ್ದಾರೆ ಜಿಲ್ಲಾವಾರು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ? ಯಾರ್ಯಾರಿದ್ದಾರೆ? ಎನ್ ಚಲುನಾರಾಯಣ ಸ್ವಾಮಿ ಮಂಡ್ಯದಿಂದ ಚಲುನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯಿಂದ ಸಂತೋಷ್ ಲಾಡ್ ಹೆಸರು ಕೇಳಿ ಬರ್ತಾ ಇದೆ. KM ಶಿವಲಿಂಗೇಗೌಡ ಹಾಸನ ಜಿಲ್ಲೆಯಿಂದ, ಬಂಗಾರಪೇಟೆ ನಾರಾಯಣ ಸ್ವಾಮಿ ಕೋಲಾರ ಜಿಲ್ಲೆಯಿಂದ ಬಂಗಾರಪೇಟೆ ನಾರಾಯಣ ಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಕೊಪ್ಪಳ ಜಿಲ್ಲೆಯಿಂದ ಬಸವರಾಜ ರಾಯರೆಡ್ಡಿ ಹೆಸರು ಕೇಳಿ ಬರ್ತಾ ಇದೆ. ತುಮಕೂರು ಜಿಲ್ಲೆಯಿಂದ KN ರಾಜಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಲಬುರಗಿ ಜಿಲ್ಲೆಯಿಂದ ಅಜಯ್ ಧರ್ಮ್ ಸಿಂಗ್ ಹೆಸರು ಈಗ ಮಂತ್ರಿಗಿರಿಯ ಪಟ್ಟಿಯಲ್ಲಿದೆ. ಯಶವಂತರಾಯಗೌಡ ಪಾಟೀಲ್ ಬಿಜಾಪುರ ಜಿಲ್ಲೆಯಿಂದ, ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರದಿಂದ, ರಿಜ್ವಾನ್ ಹರ್ಷದ್ ಬೆಂಗಳೂರು ನಗರ. ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ, ರಿಜ್ವಾನ್ ಹರ್ಷದ್ ಬೆಂಗಳೂರು ನಗರ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಬಿ ಶಿವಣ್ಣ, ಕೊಡಗು ಜಿಲ್ಲೆಯಿಂದ ಎಸ್ ಪೊನ್ನಣ್ಣ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇನ್ನು ದಾವಣಗೆರೆ ಜಿಲ್ಲೆಯಿಂದ ಮತ್ತೊಮ್ಮೆ SS ಮಲ್ಲಿಕಾರ್ಜುನ್ ಹೆಸರು ಕೇಳಿ ಬರ್ತಾ ಇದೆ. ಬೆಳಗಾವಿಗೆ ಮಂತ್ರಿಗಿರಿ ಬೇಕು ಅಂತ ಪಟ್ಟು ಹಿಡಿದುಕೊಂಡು ಕೂತಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಕೇಳಿ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಯಿಂದ. ಚಿತ್ರದುರ್ಗದಿಂದ ಟಿ ರಘುಮೂರ್ತಿ. ಇನ್ನು ಮೈಸೂರು ಜಿಲ್ಲೆಯಿಂದ ಅನಿಲ್ ಚಿಕ್ಕಮಾದು ಸಚಿವರಾಗೋದಕ್ಕೆ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇನ್ನು ಬಾಗಲಕೋಟೆಯಿಂದ ವಿಜಯಾನಂದ ಕಾಶ್ಯಪ್ಪನವರ ಹೆಸರು ಕೇಳಿ ಬರ್ತಾ ಇದೆ. ಚಾಮರಾಜನಗರದಿಂದ ಸಿ ಪುಟ್ಟರಂಗಶೆಟ್ಟಿ ಅವರ ಹೆಸರು ಈಗ ಮಂತ್ರಿ ಸ್ಥಾನಕ್ಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾವೇರಿ ಜಿಲ್ಲೆಯಿಂದ ರುದ್ರಪ್ಪ ಲಮಾಣಿ, ಮಂಡ್ಯದಿಂದ ಎನ್ ಚಲುನಾರಾಯಣ ಸ್ವಾಮಿ. ಪ್ರತಿಯೊಂದು ಜಿಲ್ಲೆಯ ಮೂಲಕ 20 ಜಿಲ್ಲೆಯ ಮೂಲಕ 20 ಜನರ ಹೆಸರುಗಳು ಈಗ ಸಚಿವ ಸಂಪುಟಕ್ಕೆ ಸೇರಿಕೊಂಡಿದೆ. 2.0 ಸಚಿವ ಸಂಪುಟಕ್ಕೆ ಸೇರಿಕೊಂಡಿದೆ. ಇವರೆಲ್ಲರೂ ಕೂಡ ಮಂತ್ರಿಯಾಗುವಂತಹ ಬಹುತೇಕ ಸಾಧ್ಯತೆಗಳು ಈಗ ಇದೆ. ನಾಳೆ ಬಹುತೇಕ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂಥದ್ದು ಆಗುತ್ತೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತಹ ಪವನ್ ಅವರು ಡೆಸ್ಕಿಂದ ಲೈವಲ್ಲಿದ್ದಾರೆ. ಪವನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪವನ್, 20 ಜನರ ಸಚಿವ ಸಂಪುಟದ ಒಂದು ಲೀಸ್ಟ್ ಅನ್ನುವಂಥದ್ದು ತಯಾರಾಗಿದೆ. ಅಳೆದು ತೂಗಿ ಹೈ ವೋಲ್ಟೇಜ್ ಮೀಟಿಂಗ್ಗಳನ್ನು ಮಾಡಿದ ನಂತರ ಎಲ್ಲೋ ಕೆಲ ಸೀನಿಯರ್ಗಳು ಇದರಲ್ಲಿ ಮಿಸ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಅಥವಾ ಸೀನಿಯರ್ಗಳನ್ನು ಕೈ ಬಿಟ್ಟಿದ್ಯಾಕೆ? ಮತ್ತು ಈ 20 ಜನರ ಪೈಕಿ ಹೊಸ ಮುಖಗಳನ್ನು ತರುವಂತಹ ಪ್ರಯತ್ನ ಕೂಡ ಆಗಿದೆ. ವಾಟ್ ಇಸ್ ದ ಎಕ್ಸಾಕ್ಟ್ ಪ್ಲಾನ್ ಆಫ್ ಸೆಂಟ್ರಲ್ ಕಾಂಗ್ರೆಸ್ಸಿನ AICCಯ ಪ್ಲಾನ್ ಏನು ಅಂತ?
ಶ್ರೀನಿವಾಸ ವೈದ್ಯ ಏನು ಕಳೆದ ಒಂದು 2 ತಿಂಗಳಿಂದ ಈ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇತ್ತು. ಇದಕ್ಕೆ ಒಂದು ಹಂತಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ 2028 ಚುನಾವಣೆ ದೃಷ್ಟಿಕೋನದಲ್ಲಿಟ್ಕೊಂಡು CM DK ಶಿವಕುಮಾರ್ ಸೇನೆಯನ್ನು ಅಂದರೆ ಅವರ ಸಚಿವ ಸಂಪುಟವನ್ನು ಭರ್ತಿ ಮಾಡಬೇಕು ಅನ್ನೋದು ಹೈಕಮಾಂಡ್ನ ಮೊದಲ ಪ್ಲ್ಯಾನು. ಯಾಕೆಂದರೆ ಈಗ ಇನ್ನು 22 ತಿಂಗಳ ನಂತರ ಚುನಾವಣೆ ಬರ್ತಾ ಇದೆ, ಅದು ವಿಧಾನಸಭಾ ಚುನಾವಣೆ. ಹೀಗಾಗಿ 28 ಚುನಾವಣೆಯನ್ನು ರಿಟೈನ್ ಮಾಡಬೇಕು. ಹಾಗಾಗಿ ಈ ರಿಟೈನ್ ಮಾಡೋ ಪ್ಲ್ಯಾನ್ಗೋಸ್ಕರನ ಜಿಲ್ಲಾವಾರು ಪ್ರಾತಿನಿಧ್ಯ, ಜಾತಿವಾರು ಪ್ರಾತಿನಿಧ್ಯವನ್ನು ನೋಡಿದ್ದಾರೆ. ಈಗ ಕಳೆದ ಬಾರಿ ಅಂದರೆ ಏನು DK ಶಿವಕುಮಾರ್ ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವತ್ತಿನ ಕ್ಯಾಲ್ಕುಲೇಷನ್ ನಾವು ನೋಡಿದಾಗ 13 ಜನನ ರೆಪ್ರೆಸೆಂಟ್ ಮಾಡಿದರು. 13 ಜನ ಯಾರು? ಎಲ್ಲ ಜಿಲ್ಲಾವಾರು ಅಂದರೆ ಬೆಳಗಾವಿ, ಬಿಜಾಪುರ, ತುಮಕೂರು, ಮೈಸೂರು, ಮಂಗಳೂರು ಹೀಗೆ ರೆಪ್ರೆಸೆಂಟ್ ಮಾಡ್ಕೊಂಡ್ಬಂದಿದ್ರು. ಇಲ್ಲಿ ಕೆಲವು ಏನು ಇವಾಗ ಡಿವಿಷನ್ಗಳು ಅಂತ ಬರ್ತಾವೆ. ಅಂದರೆ ಇವಾಗ ತುಮಕೂರಿಗೆ ಹೋದರೆ ತುಮಕೂರು ಒಂದು ಸಬ್ ಡಿವಿಷನ್ ಆದರೆ ಮಧುಗಿರಿ ಒಂದಿದೆ, ಅಂದರೆ ನೆಕ್ಸ್ಟ್ ಜಿಲ್ಲೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಮತ್ತು ಬೆಳಗಾವಿಗೆ ಬಂದಾಗಲೂ ಅಷ್ಟೇನೆ, ಚಿಕ್ಕೋಡಿ ಅಥವಾ ಬೆಳಗಾವಿ ದೊಡ್ಡ 18 ಕ್ಷೇತ್ರಗಳು ಅಂತೂ ದೊಡ್ಡ ಜಿಲ್ಲೆ ಅದು. ಹಾಗಾಗಿ ಅಲ್ಲಿ ರೆಪ್ರೆಸೆಂಟೇಷನ್ ಜಾಸ್ತಿ ಮಾಡಬೇಕಾಗತ್ತೆ. ಮೈಸೂರಿಗೆ ಬಂದಾಗಲೂ ಅಷ್ಟೇ, ಮೈಸೂರು 11 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ, ಅಲ್ಲೂ ರೆಪ್ರೆಸೆಂಟೇಷನ್ನ ಜಾಸ್ತಿ ಮಾಡಬೇಕಾಗಿದೆ. ಈಗ ಹಾವೇರಿ, ಗದಗ ಇವೆಲ್ಲ ಚಿಕ್ಕ ಚಿಕ್ಕ ಜಿಲ್ಲೆಗಳು, ಯಾದಗಿರಿ ಆಗಿರ್ಬೋದು. ಇಲ್ಲಿ ಆ ಪ್ರಾದೇಶಿಕವಾರು ಮತ್ತು 2028 ಚುನಾವಣೆ ಗೆಲ್ಲೋ ಮಾನದಂಡದಿಂದಲೇ ಜಿಲ್ಲಾ ಪ್ರಾತಿನಿಧ್ಯವನ್ನು ಇವರು ಸೆಲೆಕ್ಟ್ ಮಾಡಿರೋದು ಅಂತಂದು ಚರ್ಚೆಗಳಾಗ್ತಾಯಿದೆ. ಯಾಕಾಗಿ ಕಾಸ್ಟ್ ಕಾಂಬಿನೇಷನ್ ಆ್ಯಂಡ್ ಮತ್ತು ಲೋಕಲ್ ಹಿಡ್ತಾ, ಅಂದರೆ ಜಿಲ್ಲೆ ಮೇಲೆ ಯಾರು ಹಿಡ್ತಾ ಇಟ್ಕೊಂಡಿರ್ತಾರೆ, ಕನಿಷ್ಠ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೂ 10,000 15,000 ಜಾತಿವಾರ ಆಗಿರ್ಬೋದು, ಅಥವಾ ಅವ್ರ ವರ್ಕು ಈ ಏನು ಈ DCC ಬ್ಯಾಂಕ್ ಆಲ್ಮೋಸ್ಟ್ ಆಲ್ ನಾನು ಈ ಲೀಸ್ಟಲ್ಲಿ ನೋಡ್ದಂಗೆ ಈ DCC ಬ್ಯಾಂಕ್ ಹೋಲ್ಡು ಯಾರ್ಯಾರು ಇಟ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಅವಕಾಶ ಸಿಕ್ಕಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, DCC ಬ್ಯಾಂಕ್ ಹೋಲ್ಡರ್ಸ್ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಅವಕಾಶ ಮಾಡ್ಕೊಡ್ಬೇಕು. ಯಾಕೆಂದರೆ ಅವರು ನೇರವಾಗಿ ರೈತರನ್ನ ರೀಚ್ ಆಗ್ತಾರೆ, ನೇರವಾಗಿ ಬಡ ಜನರನ್ನ ರೀಚ್ ಆಗ್ತಾರೆ, ನೇರವಾಗಿ ಮಧ್ಯಮ ವರ್ಗದವ್ರನ್ನ ರೀಚ್ ಆಗ್ತಾರೆ. ಯಾಕಾಗಿ ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಹಿಡ್ತದಲ್ಲೇ, ಅಂದರೆ ಅವ್ರನ್ನ ನಂಬಿರ್ತಾರೆ, ಅವರಿಗೆ ರೆಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಿ. ಹಾಗಾಗಿ ಅಂಥವ್ರನ್ನ ಹುಡುಕಿ ಇವರು ಈ ಸಾರಿ ಅವಕಾಶ ಕೊಟ್ಟಿದ್ದಾರೆ. ಕೆಲವು ಹಿರಿಯ ತಲೆಗಳಿದ್ದಾಗ ಅಂದರೆ ಈಗ ನೀವು ಯಾವುದು ಮೈಸೂರು ಅಂತ ಬಂದಾಗ ಮೈಸೂರಲ್ಲಿ ಮಾದೇವಪ್ಪ ಆಗಿರ್ಬೋದು, ಪಿರಿಯಪಟ್ಟಣದ ವೆಂಕಟೇಶ್ ಆಗಿರ್ಬೋದು, ಇವರೆಲ್ಲ ಹಿರಿಯ ತಲೆಗಳು. ಇವ್ರನ್ನ ರೆಪ್ರೆಸೆಂಟ್ ಮಾಡದೇ ಇದ್ದಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಆವಾಗ ಚಿಕ್ಕಮಾದು 3 ಸಾರಿ ಗೆದ್ದು ಬಂದಿದ್ದಾರೆ. ಚಿಕ್ಕಮಾದಗೊಂದು ಅವಕಾಶ ಕೊಡಬೇಕು. ಈಗ ತುಮಕೂರಿಗೆ ಬಂದರೆ ನೀವು ತುಮಕೂರಲ್ಲೂ ಅಷ್ಟೇ ಯಾರು ಜಿಲ್ಲೆ ಮೇಲೆ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ ಅಂದರೆ KN ರಾಜಣ್ಣ ಹೋಲ್ಡಿಂಗ್ ಇಟ್ಕೊಂಡು, DCC ಬ್ಯಾಂಕ್ ಆಗಿರ್ಬೋದು, ಅವ್ರ ಮಗ ಅವರು ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ. ಹೀಗಾಗಿ ಪ್ರತಿಯೊಬ್ಬರೂ ಪ್ರತಿಯೊಂದು ಲಿಸ್ಟ್ ನಾವು ನೋಡ್ತಾ ಹೋದಾಗ ಈಗ ಯಾವುದು ಹುನಗುಂದ MLA ಇವ್ರನ್ನ ವಿಜಯಾನಂದ ಕಾಶ್ಯಪ್ನವರು ಪಂಚಮಸಾಲಿ ಸಮುದಾಯದ ಮೇಲೆ ಹಿಡ್ತಾ ಇಟ್ಕೊಂಡಿದ್ದಾರೆ. ಈಗ ಪ್ರತಿಯೊಂದು ಜಿಲ್ಲೆ ಪ್ರಾತಿನಿಧ್ಯ, ಜಾತಿ ಪ್ರಾತಿನಿಧ್ಯ, ಇದೆಲ್ಲದರ ಉದ್ದೇಶ ಒಂದೇ. 2028 ಚುನಾವಣೆಗೆ ನಾವು ಒಂದು ಥರದ ಒಂದು ಸೇನೆಯನ್ನು ಸಜ್ಜು ಮಾಡಬೇಕು, ಹೊಸಬ್ರನ್ನ ತರಬೇಕು, ಯುವಕರನ್ನು ತರಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಚರ್ಚೆ ಮಾಡಿ ಅಳೆದು ತೂಗಿ ಏನೀಗ CM DK ಶಿವಕುಮಾರ್ ಒಂದು ಲಿಸ್ಟ್ ಕೊಟ್ಟಿದ್ದರು, ಮಾಜಿ CM ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಕೊಟ್ಟಿದ್ದರು, BK ಹರಿಪ್ರಸಾದ್ ಒಂದು ಲಿಸ್ಟ್ ಕೊಟ್ಟಿದ್ದರು. ಇದಲ್ದಲೇ ಇವರು ಯಾರು ಸುರ್ಜೇವಾಲಾ ಕೂಡ ಒಂದು ಲಿಸ್ಟ್ ಕೊಟ್ಟಿದ್ದರು. ಇದನ್ನೆಲ್ಲ ಅಳೆದು ತೂಗಿ ಈ ಸಾರಿ ನೇರವಾಗಿ ಆಯ್ಕೆ ಮಾಡಿರೋದು ರಾಹುಲ್ ಗಾಂಧಿ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಜಿಲ್ಲಾ ಪ್ರಾತಿನಿಧ್ಯಗಳನ್ನು ಮತ್ತು ಮುಂಬರುವ ಚುನಾವಣಾ ದೃಷ್ಟಿಯಿಂದ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಸರ್ವೆ ಮಾಡಿಸಿದ್ರಂತೆ. ಅದು ಗೊತ್ತಿಲ್ಲ, ಅದು ಯಾವಾಗ ಸರ್ವೆ ಆಗಿತ್ತು ಏನು ಅಂತಂದು. ಸರ್ವೆ ಆಧಾರದ ಮೇಲೆ ಕೂಡ ಈ ಬಾರಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅಂತಂದು ಹೇಳ್ತಾ ಇದ್ದಾರೆ. ಶ್ರೀನಿವಾಸ ವೈದ್ಯ. ಓಕೆ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಜಿಲ್ಲಾವಾರು ಸಂಭಾವ್ಯ ಸಚಿವರ ಪಟ್ಟಿ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ನಾಳೆ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ. 20 ಮಂತ್ರಿಗಳ ಅಂದರೆ ನೂತನ ಮಂತ್ರಿಗಳ ಹೆಸರು ಅನ್ನುವಂಥದ್ದು ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ. ಯಾರ್ಯಾರು ಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡು ಮುಂದೆ ಕರ್ನಾಟಕವನ್ನು DK ಶಿವಕುಮಾರ್ ಅವರ ಅಧಿಕಾರದ ಅಡಿಯಲ್ಲಿ ಆಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.